ದೊಡ್ಡಣ್ಣನ ಮುಂದೆ ಮಂಡಿಯೂರಿದನೇ ವಿಶ್ವಗುರು. ಕದನ ವಿರಾಮದ ಕದ ಬಡಿಯಲು ಟ್ರಂಪ್ ಯಾರು? ಪಾಕಿಸ್ತಾನದೊಳಗೆ ಭಾರತ ಸೇನೆ ಒಂದಷ್ಟು ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಮಾಡಿ ಬಂದಿದ್ದು ಭಾರತ ಪಾಕಿಸ್ತಾನ ಯುದ್ಧ ಶುರುವಾಗಿಯೇ ಹೋಯಿತು ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಭಾರತ ಸರ್ಕಾರ ಕೂಡ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡುವುದಕ್ಕೆ ಹೊರಟಾಗ ಇನ್ನೇನು ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿಯೇ ಬಿಡ್ತಾರೆ ಅಂತ ಕೂಡ ಜನ ಭಾವಿಸಿದ್ರು. ಇದಕ್ಕೆ ತಕ್ಕ ಹಾಗೆ ಪಾಕಿಸ್ತಾನವು ಕೈಲಾಗದಿದ್ರೂ ಮೈ ಪರಚಿಕೊಳ್ಳುವ ಹಾಗೆ ಭಾರತವನ್ನ ಕೆಡಕೋದಕ್ಕೆ ಶುರು ಮಾಡಿತ್ತು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎರಡು ದೇಶಗಳ ನಡುವೆ ಯುದ್ಧ ಶುರುವಾಗಬಹುದು ಅನ್ನೋ ಆತಂಕ ಶುರುವಾಗಿತ್ತು. ಇಷ್ಟಕ್ಕೂ ಯುದ್ಧ ನಡೆದರೂ ಭಾರತ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಅಳುಕಬೇಕಾದಂತಹ ಪರಿಸ್ಥಿತಿ ಏನೂ ಇಲ್ಲ. ಹಾಗಂತ ಏನೂ ನಷ್ಟ ಮಾಡಿಕೊಳ್ಳದೆ ಯುದ್ಧ ನಡೆಸುವುದು ಸಾಧ್ಯ ಇಲ್ಲ. ಪಾಕಿಸ್ತಾನವನ್ನ ಭಾರತ ಸುಲಭವಾಗಿ ಸೋಲಿಸಬಹುದು, ಆದರೆ ಆರ್ಥಿಕ ನಷ್ಟ, ಪ್ರಾಣಹಾನಿ ಭಾರತಕ್ಕೂ ಆಗೇ ಆಗುತ್ತೆ. ಆದ್ರೂ ಕೆಲವೊಮ್ಮೆ ಅನಿವಾರ್ಯವಾದರೆ ಯುದ್ಧವನ್ನ ಮಾಡಲೇಬೇಕಾಗುತ್ತೆ. ಇದೇ ಪರಿಸ್ಥಿತಿಯಲ್ಲಿ ಭಾರತ ಈ ಹಿಂದೆ ಪಾಕಿಸ್ತಾನ ಹಾಗೂ ಚೀನಾಗಳ ಮೇಲೆ ಯುದ್ಧ ಮಾಡಬೇಕಾಗಿ ಬಂದಿತ್ತು. ಆದರೆ ಇತಿಹಾಸದಲ್ಲಿ ಯುದ್ಧ ಮಾಡೋದಿರ್ಲಿ, ಯುದ್ಧ ನಿಲ್ಲಿಸೋದಿರ್ಲಿ, ಯಾವತ್ತೂ ಭಾರತ ಯಾರ ಮರ್ಜಿಗೂ ತಲೆಬಾಗಿಲ್ಲ. ಹಿಂದೆ ಅಮೆರಿಕ ಸೂಪರ್ ಪವರ್ ಆಗಿತ್ತು. ಆಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅಮೆರಿಕ ಮಾತಿಗೆ ಮಣೆ ಹಾಕಿರಲಿಲ್ಲ. I believe that it is not the task of any one country to say to another what they should do, even if it is a question of helping. It is my duty to put the situation in my country and its neighborhood, to give my assessment of the situation to the leaders of the countries I visit. It is for them then, with their own assessment and what they hear from me, to make up their minds what they think about it and what they should do about it. ನಂತರ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಅಮೆರಿಕ ದೇಶದ ಬೆದರಿಕೆಗೆ ಸೊಪ್ಪು ಹಾಕದೆ ಪೋಖ್ರಾನ್ನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು. ಆದ್ರೆ ಈಗ ಸೂಪರ್ ಪವರ್ ಆಗ್ತಿರೋ ಭಾರತ, ವಿಶ್ವಗುರು ಅಂತ ಹೇಳ್ಕೊಳ್ತಿರೋ ಭಾರತ ಎಲ್ಲೋ ಒಂದು ರೀತಿಯಲ್ಲಿ ಅಮೆರಿಕಾಗೆ ಪರೋಕ್ಷವಾಗಿ ಶರಣಾಯ್ತೇನೋ ಅನ್ನೋ ವಾತಾವರಣ ಮೂಡಿ ಬಂದಿದೆ. ಅಮೆರಿಕ ಅಧ್ಯಕ್ಷರ ಸಂಧಾನದ ಮೇರೆಗೆ ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅನ್ನೋದು ಈಗ ವಿವಾದಕ್ಕೆ ಎಡೆಯಾಗಿರುವಂತಹ ಸುದ್ದಿ. ಇಷ್ಟಕ್ಕೂ ಯುದ್ಧವೇ ಘೋಷಣೆಯಾಗಿಲ್ಲ ಅಂದ್ಮೇಲೆ ವಿರಾಮದ ಮಾತೇ ಬರೋದಿಲ್ಲ. ಆದ್ರೆ ಅಷ್ಟರಲ್ಲಿಗೆ ಭಾರತದ ಮೇಲೆ ತಾಕೀತು ಮಾಡೋದಕ್ಕೆ ಈ ಅಮೆರಿಕ ಅಧ್ಯಕ್ಷ ಯಾರು ಅನ್ನೋದು ಪ್ರಶ್ನೆ. ಅಥವಾ ಟ್ರಂಪ್ ಮಾತು ಮೋದಿ ಕೇಳಬೇಕಾಗಿತ್ತ? ಕೇಳದೆ ಇದ್ದಿದ್ರೆ ಟ್ರಂಪ್ ಕೈಯಲ್ಲಿ ಏನ್ ಮಾಡ್ಕೊಳ್ಳೋದಕ್ಕಾಗ್ತಿತ್ತು? ಇನ್ನು ಯುದ್ಧ ಬೇಡ ಅಂತ ನಿರ್ಧಾರ ಮಾಡೋದೇ ಆದ್ರೂ ಅದು ಭಾರತದ ಪ್ರಧಾನಿಯ ತೀರ್ಮಾನವಾಗಬೇಕೇ ಹೊರತು ಟ್ರಂಪ್ ಇದರಲ್ಲಿ ಮಧ್ಯಪ್ರವೇಶ ಮಾಡೋ ಅಗತ್ಯವಿರಲಿಲ್ಲ. ಜಗತ್ತಿನ ಮೋಸ್ಟ್ ಪಾಪ್ಯುಲರ್ ಪ್ರಧಾನಿ ಮೋದಿ ಅಮೆರಿಕ ಪ್ರಧಾನಿಯ ಮಾತನ್ನ ಕೇಳಬೇಕಾ? ನಿಜ, ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುದ್ಧದಿಂದ ಯಾರಿಗೂ ಲಾಭವೂ ಇಲ್ಲ. ಟ್ರಂಪ್ ಮಾತನ್ನ ಕೇಳಬಾರ್ದಿತ್ತು ಅಂದ ಮಾತ್ರಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಅಂತೇನೂ ಅಲ್ಲ. ಪಾಕಿಸ್ತಾನದಂತಹ ದೇಶಗಳಿಗೆ ಕೆಲವೊಮ್ಮೆ ದಂಡಂ ದಶಗುಣಂ ಅನ್ನೋ ಉತ್ತರವನ್ನ ಕೊಡ್ಲೇಬೇಕು. ಆದ್ರೆ ಇದು ಭಾರತದಂತಹ ಸಾರ್ವಭೌಮ ದೇಶದ ಸ್ವತಂತ್ರ ನಿರ್ಧಾರವಾಗಬೇಕಾಗಿತ್ತು. ಈ ವಿಚಾರದಲ್ಲಿ ಭಾರತದ ಪ್ರಧಾನಿ ಎಲ್ಲೋ ದೊಡ್ಡಣ್ಣನ ಮುಂದೆ ಮಂಡಿಯೂರಿದ್ರಾ ಅನ್ನೋ ಅನುಮಾನ ಉಂಟಾಗಿದೆ. ತಾನೇ ವಿಶ್ವಗುರು ಅಂತ ಜಗತ್ತಿಗೆ ಸಾರುವ ಈ ಸಮಯದಲ್ಲಿ
ಅದ್ಯಾರೋ ಟ್ರಂಪ್ ಅನ್ನೋ ಕೆಂಪು ಮೂತಿ ವ್ಯಕ್ತಿಯ ಮಾತನ್ನ ಕೇಳ್ಬೇಕಾ? ಇನ್ನು ಕೆಲವು ಸಮಯದ ಹಿಂದೆ ಉಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧ ಶುರುವಾದಾಗ ಉಕ್ರೇನ್ ನೇರವಾಗಿ ಸಂಧಾನ ಮಾಡುವಂತೆ ಭಾರತವನ್ನ ಕೇಳ್ಕೊಂಡಿತ್ತು. ಆಗ ಇದೇ ಮೋದಿ ರಷ್ಯಾ ಹಾಗೂ ಉಕ್ರೇನ್ ದೇಶಗಳ ನಡುವೆ ನಾವು ಹೋಗೋದಿಲ್ಲ ಅನ್ನೋ ಸಂದೇಶವನ್ನ ಮೂಡಿಸಿದ್ರು. ಒಂದ್ ವೇಳೆ ಮೋದಿ ಸಂಧಾನಕ್ಕೆ ಮುಂದಾಗಿದ್ರು, ಎಷ್ಟೇ ಸ್ನೇಹ ಇದ್ರೂ ರಷ್ಯಾದ ಅಧ್ಯಕ್ಷ ಪುಟಿನ್ ಖಂಡಿತವಾಗಿಯೂ ಮೋದಿ ಮಾತನ್ನ ಕೇಳ್ತಾ ಇರಲಿಲ್ಲ. ಈಗಲೂ ಹಾಗೆ ಆಗ್ಬೇಕಾಗಿತ್ತು. ಪುಟಿನ್ಗಿರುವಂತಹ ಗಟ್ಟಿತನ ಮೋದಿಗಿಲ್ದೆ ಹೋಯ್ತಾ ಅನ್ನೋದೇ ಈಗ ಹುಟ್ಕೊಂಡಿರುವಂತಹ ಅನುಮಾನ. ಇದೇ ಕಾರಣಕ್ಕೆ ಯುದ್ಧ ಹಾಗೂ ಭಯೋತ್ಪಾದನೆಯ ಹೆಸರಲ್ಲಿ ದೇಶವನ್ನ ದಿಕ್ಕು ತಪ್ಪಿಸೋದಕ್ಕೆ ಹೊರಟ್ರಾ ಅನ್ನೋ ಆರೋಪ ಎದ್ದಿರಬಹುದಾ ಅನ್ನೋ ಸಂಶಯ ಕೂಡ ವ್ಯಕ್ತವಾಗಿದೆ.